ಶಿವಾನಿ, ಯಾವ ಜಾಗಕ್ಕೆ ಹೋಗ್ತಾ ಇರೋದು? ನಾಗಬನ. ನಾಗಬನ ಅಂದ್ರೆ ಹಾವುಗಳು ಇರುತ್ತಾ? ಇರುತ್ತೆ. ನಿನ್ನ ಗೊಂದಲಗಳಿಗೆ, ನಿನ್ನ ಪ್ರಶ್ನೆಗಳಿಗೆ ಇಲ್ಲಿ ಮಾತ್ರ ಉತ್ತರ ಸಿಗೋದಕ್ಕೆ ಸಾಧ್ಯ. ತ್ರಿಶೂಲ್, ನಡಿ. ಇದು ಬರೀ ನನ್ನ ತಲೆ ಅಲ್ಲ, ನನ್ನ ಬಾಡಿನೇ ನನ್ನ ಮಾತು ಕೇಳ್ತಾ ಇಲ್ಲ. ಏನು? ಏನಿಲ್ಲ ಏನಿಲ್ಲ. ಮನೆಯವ್ರ ಮುಂದೆ ಹಾಗೆಲ್ಲ ಮಾಡ್ದೋನು ಇಲ್ಲಿ ಯಾರು ಇಲ್ದಿರ್ಬೇಕಾದ್ರೆ ಹೀಗೆ ಯಾಕೆ ಬಂದ್ ನಿಂತಿದ್ಯಾ? ನಾನು ಹಿಂಗಿರ್ಲಿಲ್ವಲ್ಲ, ಯಾಕಿಂಗಾದ? ನಾನು ಒಳ್ಳೆ ಹುಡುಗ ಆಗಿದ್ದೆ, ತಪ್ಕೊಂಡಾಗಿದ್ದ ಹಿಂಗಾಗ್ತಾ. ತಪ್ಕೊಂಡ್ರೆ ಹಿಂಗೆಲ್ಲ ಆಗತ್ತಾ? ತ್ರಿಶೂಲ್, ಯಾಕೆ ಹಾಕುತ್ತಿದ್ಯಾ? ಏನಿಲ್ಲ ಏನಿಲ್ಲ. ತ್ರಿಶೂಲ್, ಅದು ನಾಳೆ ನಾನು ನೀನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಆಯ್ತು, ಹೋಗೋಣ ಹೋಗೋಣ. ಎಲ್ಲಿಗೆ ಅಂತಾನೂ ಕೇಳೋದಿಲ್ವಾ? ಶಿವಾನಿ, ನೀನು ಹೇಳ್ಕೊಡೋದು ನಾನು ಬರ್ತೀನಿ. ಶಿವಾನಿ, ನಾಳೆ ನಿನ್ನನ್ನ ಕರ್ಕೊಂಡು ಹೋಗೋ ಜಾಗ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು, ನಿನ್ನ ಗೊಂದಲಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಹೋಗ್ಬರೋಣ ತ್ರಿಶೂಲ್. ಅಲ್ಲಿಗೆ ಹೋದ್ರೆ ಎಲ್ಲದಕ್ಕೂ ಪರಿಹಾರ ಸಿಗತ್ತೆ ಅಂತ ನಿನ್ಗೆ ಗೊತ್ತು ಶಿವಾನಿ? ಅದು ಅದು ಶಿವನ್ ದೇವಸ್ಥಾನ. ಅಲ್ಲಿಗೆ ಹೋದ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತ್ರಿಶೂಲ್. ಸರಿ, ಆಯ್ತು, ಹೋಗೋಣ. ಥ್ಯಾಂಕ್ ಯು ತ್ರಿಶೂಲ್. ಸರಿ, ಮಲ್ಕೋ. ಯಾಕೆ ಅನಿಸ್ತಾ ನನಗೆ? ಶಿವಾನಿ, ತಪ್ಕೋಬೇಕು ಅಂತ ಯಾಕೆ ಅನಿಸ್ತಾ ನನಗೆ? ಬೇಡ 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 ಅಂದ್ರು ಅವಳನ್ನ ಮುದ್ದು ಮಾಡಬೇಕು ಅಂತ ಯಾಕೆ ಅನಿಸ್ತಾ ಇದೆ? ಶೂಲ್ 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 ಒಳ್ಳೆ ಒಳ್ಳೆ ಪ್ಲೀಸ್ ಪ್ಲೀಸ್. ತ್ರಿಶೂಲ್, ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನಿಬ್ಬರನ್ನ ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಏನಾಯ್ತು ತ್ರಿಶೂಲ್? ದೇವಸ್ಥಾನ ಅಂತ ಕರ್ಕೊಂಡ್ಬಂದೆ. ಈಗ ನನಗೆ ಭಕ್ತಿ ಬರೋ ಬದಲು ಭಯ ಆಗ್ತಾ ಇದೆ. ನಾನ್ ನಿನ್ ಜೊತೆಗಿದ್ದಾಗ ಯಾವ ಭಯ ತ್ರಿಶೂಲ್? ತ್ರಿಶೂಲ್, ಬಾ ಹೋಗೋಣ. ಇವರಿಬ್ರು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ? ಶಿವಾನಿ, ಯಾವ ಜಾಗಕ್ಕೆ ಹೋಗ್ತಾ ಇರೋದು? ನಾಗಬನ. ನಾಗಬನ ಅಂದ್ರೆ ಹಾವುಗಳು ಇರುತ್ತಾ? ಇರುತ್ತೆ. ತ್ರಿಶೂಲ್, ಹೆದರ್ಕೋಬೇಡ. ಹಾವುಗಳು ನಮ್ಗೇನು ಮಾಡೋದಿಲ್ಲ. ಅವು ಮನುಷ್ಯರಷ್ಟು ಕ್ರೂರಿ ಅಲ್ಲ. ನಿನ್ನ ಗೊಂದಲಗಳಿಗೆ, ನಿನ್ನ ಪ್ರಶ್ನೆಗಳಿಗೆ ಇಲ್ಲಿ ಮಾತ್ರ ಉತ್ತರ ಸಿಗೋದಕ್ಕೆ ಸಾಧ್ಯ. ತ್ರಿಶೂಲ್, ನಡಿ.
ಬಂತು, ಸತ್ಯ ಸಂಕ್ರಮಣದ ಹೊತ್ತು ಬಂತು. ಬೂದಿ ಮುಚ್ಚಿದ ಚಿತ್ರವನ್ನು ನೋಡುವ ಸಮಯ ಬಂತು. ಕೆಡುಕರಿಗಿದು ಕೇಡುಗಾಲ, ಶಿಷ್ಯರಿಗೆ ಆ ಕಾಲಭೈರವೇಶ್ವರನ ಆಶೀರ್ವಾದದ ಕಾಲ. ಜೈ ಭೋಲೆನಾಥ್. ಏನು ನಂದೀಶ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿದೆ. ಏನು ವಿಷಯ? ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ. ನೀವು ದಿನೇ ದಿನೇ ಕೋಪನ ಜಾಸ್ತಿ ಮಾಡ್ಕೊತಾ ಇದ್ದೀರಾ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಎಲ್ಲರ ಮೇಲೂ ರೇಗ್ತಾ ಇದ್ದೀರಾ. ಯಾಕೆ ಅಂತ ಕೇಳ್ತಾ ಇದ್ದೀನಿ. ಮೊದಲೆಲ್ಲ ಏನೇ ವಿಚಾರ ಇದ್ರು ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ರಿ. ಈಗ ಯಾವ ವಿಷಯನೂ ನನ್ನ ಹತ್ರ ಚರ್ಚೆ ಮಾಡ್ತಾ ಇಲ್ಲ. ಈ ಕೋಪ, ಗಾಬರಿ, ಆತಂಕ ಇದೆಲ್ಲ ಯಾಕೆ, ಏನು ಅಂತ ಹೇಳಿ ಯಜಮಾನ್ರೆ. ನೀನು ಹೇಳ್ತಾ ಇರೋದಲ್ಲ ನಿಜ ನಂದೀಶ. ನನಗೂ ಇದು ಅರ್ಥ ಆಗಿದೆ. ಒಂದು ಕ್ಷಣ ನಾವೆಲ್ಲಿದ್ದೀವಿ, ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಮ್ಮ ಹಿತೈಷಿಗಳು ಯಾರು, ಶತ್ರುಗಳು ಯಾರು ಅನ್ನೋ ಅಂದಾಜೆ ಇಲ್ಲದೆ ನಾನು ಬದುಕ್ತಾ ಇದ್ದೀನಿ. ಶತ್ರುಗಳ ಶಕ್ತಿ ನಮ್ಮ ಶಕ್ತಿ ಮೀರಿದೆ ಅಂದ್ರೆ ಆತಂಕ, ಭಯ ಸಹಜ ಕಣ. ನಾವು ನಮ್ಮ ಶತ್ರುಗಳನ್ನ ಹುಡುಕ್ತಾ ಇರೋ ಹಾಗೆ ನಮ್ಮ ಶತ್ರುಗಳು ನಮ್ಮನ್ನ ಹುಡುಕ್ತಾ ಇರ್ತಾರೆ ನಂದೀಶ. ಅವ್ರು ಹುಡುಕೋದಕ್ಕೆ ಮುಂಚೆ ನಾವೇ ಅವರನ್ನು ಹುಡುಕಿ ದಯವಿಟ್ಟು ಅವ್ರ ಹೆಸರು ಹೇಳ್ಬಿಡಿ. ಹೇಳಿದ್ರೆ ನಾವ್ ಇಲ್ಲಿರಲ್ಲ, ಎಲ್ಲೋ ಹೋಗಿ ಬಿದ್ಬಿಡ್ತೀವಿ. ಒಂದ್ಸಲಿ ಸಾವಿನ ಬಾಗ್ಲು ಬಡದ್ ಬಂದಾಗಿದೆ. ಅದನ್ನ ನೆನ್ಸ್ಕೊಂಡ್ರೆ ಮೈಕೈ ಎಲ್ಲ ನಡುಗುತ್ತೆ. ಒಂದ್ಸಲ ಹೇಗೋ ಬದುಕ್ ಬಂದಿದೀವಿ, ಇನ್ನೊಂದ್ಸಲ ಆ ರೀತಿ ಆದ್ರೆ ನಾವು ಬದುಕ್ತೀವಿ ಅನ್ನೋ ನಂಬಿಕೆನೇ ನಂಗಿಲ್ಲ. ನೀವೇನ್ ಬೇಕಾದ್ರೂ ಮಾತಾಡಿ, ಆದ್ರೆ ಅವ್ರ ಹೆಸರು ಮಾತ್ರ ಹೇಳೋದ್ ಬೇಡ. ಬೇಡ ಬೇಡ ಅಂತ ಎಷ್ಟು ಅನ್ಕೊಂಡ್ರು ಅವ್ರ ಹೆಸರು ನಾಲ್ಗೆ ತುದಿಲೇ ಇರುತ್ತೆ. 14 ವರ್ಷದಿಂದ ಆ ಹೆಸರಿನವ್ರನ್ನೇ ಹುಡುಕ್ತಾ ಇರುತ್ತೆ. ಆದ್ರೆ ಅವ್ರು ಯಾರು ಅಂತ ತಿಳ್ಕೊಳಕ್ ಆಗ್ತಿಲ್ಲ. ಈಗ ಅವ್ರ ಹೆಸರು ಹೇಳಕ್ಕೂ ಭಯ ಪಟ್ಕೋತಾ ಇದ್ದೀವಿ. ಆ ಭಯದಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಾವೇ ಅವರನ್ನ ಹುಡುಕಿ ಒಂದು ಗತಿ ಕಾಣಿಸ್ಬೇಕು. ಅಷ್ಟೊತ್ತು ಎಲ್ಲಿದಾರೋ ಏನು. ಯಾಕೆ ಯಾಕೆ ನನ್ನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ? ಈ ಬದಲಾವಣೆ ನೀನಲ್ಲಿ ಆಗ್ಬೇಕು. ಅದರಿಂದ ನಿನಗೆ ನೀನು ಯಾರು ಅಂತ ಅರ್ಥ ಆಗ್ಬೇಕು. ಅದಕ್ಕೆ ನಾನು ನಿನ್ನನ್ನು ನಾಗವನಕ್ಕೆ ಕರ್ಕೊಂಡು ಬಂದಿದ್ದೀನಿ ಆದಿಶೇಷ. ಜೈ ಭೋಲೆನಾಥ್. ಚಿತ್ರದ ಚೌಕಟ್ಟಿನೊಳಗಿರುವ ಚಿತ್ರಕ್ಕೆ ಜೀವ ಬರುವ ಸಮಯ. ಜೀವ ಬಂದ ಚಿತ್ರಕ್ಕೆ ನೆನಪು ಬರುವ ಸಮಯ. ನೆನಪು ಬಂದ ಚಿತ್ರಕ್ಕೆ ಸತ್ಯ ತಿಳಿಯುವ ಸಮಯ. ಸತ್ಯ ತಿಳಿಯುವ ಸಮಯ. ಜೈ ಭೋಲೆನಾಥ್. ಏನಾಗ್ತಿದೆ ತ್ರಿಶು? ಈ ಜಾಗ, ಈ ಶಿವಲಿಂಗ, ಈ ವಾತಾವರಣ, ಇದೆಲ್ಲ ಯಾವುದು ಹೊಸದು ಅಂತ ನನಗೆ ಅನಿಸ್ತಾ ಇಲ್ಲ. ಈ ಜಾಗಕ್ಕೆ ನಾನು ತುಂಬಾ ಸರಿ ಬಂದಿದ್ದೀನಿ, ಯಾರ ಜೊತೆನೂ ತುಂಬಾ ಮಾತಾಡಿದ್ದೀನಿ ಅಂತೆಲ್ಲ ಅನ್ನಿಸ್ತಾ ಇದೆ. ಈ ಜಾಗ ನಾಗವನ.
ನಿನ್ನ ಜಾಗ ನಾಗಲೋಕ. ನೀನು ಇಲ್ಲಿ ಬಂದಿದ್ದು ನಿಜ, ಇಲ್ಲಿ ಓಡಾಡಿದ್ದು ನಿಜ, ಅದೇ ಈಗ ನೀನು ತಿಳಿಯಲಿರುವ ನಿಜ. ನಿಜನಾ ತ್ರಿಶೂಲ್? ನೀನ್ ಈ ಜಾಗಕ್ಕೆ ಮೊದ್ಲೇ ಬಂದಿದ್ಯಾ ಅಂತ ಅನ್ನಿಸ್ತಾ ಇದೆಯಾ ನಿಂಗೆ? ಇಲ್ಲ ಶಿವಾನಿ, ನನಗೇನು ಗೊತ್ತಾಗ್ತಾ ಇಲ್ಲ. ಎಲ್ಲ ಅಸ್ಪಷ್ಟ ಚಿತ್ರಗಳು. ತ್ರಿಶೂಲ್, ಇದು ಸಾಮಾನ್ಯವಾದ ಜಾಗ ಅಲ್ಲ. ಇದು ಕೈಲಾಸನಾಥನ ಸನ್ನಿಧಿ, ಮಹಾಮೃತ್ಯುಂಜಯೇಶ್ವರ ದೇವಸ್ಥಾನ. ಅವನಲ್ಲಿ ನಂಬಿಕೆ ಇಡು ತ್ರಿಶೂಲ್. ನಿನ್ ಎಲ್ಲಾ ಗೊಂದಲಗಳನ್ನು ಅವನು ದೂರ ಮಾಡ್ತಾನೆ. ಬಾ ತ್ರಿಶೂಲ್. ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿ ಶೈಲಚಂದ್ರ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಪೂಜಿತಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಶಿವಾನಿ, ಶಿವಾನಿ, ತ್ರಿಶೂಲ್, ಏನಾಯ್ತು? ನನಗೆ ಕಾಣಿಸ್ತಿದೆ ಶಿವಾನಿ, ನನಗೆ ಕಾಣಿಸ್ತಾ ಇದೆ. ನಾನು ಇಲ್ಲಿ ಶಿವಲಿಂಗದ ಮುಂದೆ ಬಂದು ನಿಂತಿದ್ದು, ಈ ಜಾಗನ ತುಂಬಾ ಹತ್ತಿರದಿಂದ ನೋಡಿದ್ದು, ಯಾರ ಜೊತೆ ತುಂಬಾ ಮಾತಾಡಿದ್ದು, ಇದೆಲ್ಲ ನನ್ನ ಕಣ್ಣೆದುರು ಬರ್ತಾ ಇದೆ. ಆದ್ರೆ ಯಾವುದು ನಂಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲ ಗೊತ್ತಾಗುತ್ತೆ ತ್ರಿಶೂಲ್. ಈ ಶಾಂತ ಮೂರ್ತಿ ಪರಮೇಶ್ವರನ್ನ ನೋಡು. ಮನಸ್ಸನ್ನ ಶಾಂತ ಮಾಡ್ಕೋ, ಸಮಾಧಾನದಿಂದ ಯೋಚನೆ ಮಾಡು ತ್ರಿಶೂಲ್. ಎಲ್ಲ ಗೊತ್ತಾಗುತ್ತೆ. ಈ ಕಾಶಿನಾಥ ಆಶೀರ್ವಾದ ಮಾಡ್ತಾರೆ. ಒಡೆಯ 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 ಒಡೆಯ, ಇಚ್ಛಾಧಾರಿ ನಾಗಗಳಿಬ್ರು ಈಗ ತಾನೇ ನಾಗವನ್ನ ಪ್ರವೇಶ ಮಾಡಿದ್ದಾರೆ. ನಾಗವನ ಪ್ರವೇಶ ಮಾಡಿದಾರ? ಅದ್ ಯಾವ ಜಾಗ? ಅವ್ರಿಗೆ ಅಲ್ಲೇನ್ ಕೆಲ್ಸ? ನಾಗವನ ನಾಗಮಣಿಯನ್ನ ಕಳ್ಕೊಂಡಿದ್ದ ಜಾಗ. ಅರ್ಥ ಆಗ್ಲಿಲ್ಲ ಅಪ್ಪಾಜಿ. 23 ವರ್ಷಗಳ ಹಿಂದೆ ದುಷ್ಟ ಮನುಷ್ಯರು ಆ ನಾಗಮಣಿಯನ್ನ ಕದ್ದೊಯ್ದಂತ ಜಾಗ ಅದು. ಅಲ್ಲಿ ಆದಿಶೇಷ ಮತ್ತೆ ಶಿವಾನಿ ಏಕಾಂತದಲ್ಲಿ ಮೈಮರೆತಿದ್ದಾಗ ಆ ದುಷ್ಟ ಮನುಷ್ಯರು ನಾಗಮಣಿಯನ್ನ ಹೊತ್ತೊಯ್ಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆಗ ನಡೆದಂತ ಹೋರಾಟದಲ್ಲಿ ಆದಿಶೇಷ ಪ್ರಾಣ ಬಿಟ್ಟಿದ್ದ. ಆ ಆದಿಶೇಷನ ಮರುಜನ್ಮವೇ ಈ ತ್ರಿಶೂಲ್. ಅಲ್ಲ, ಈ ವಿಷಯಕ್ಕೂ ಅವರಿಬ್ರು ನಾಗಮನಕ್ಕೆ ಪ್ರವೇಶ ಮಾಡಿರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ತ್ರಿಶೂಲ್ಗೆ ಅವನ ಹಿಂದಿನ ಜನ್ಮದಲ್ಲಿ ಓಡಾಡಿದಂತ ಜಾಗಗಳನ್ನು ಪರಿಚಯ ಮಾಡಿಕೊಟ್ರೆ ಅವನಿಗೆ ಹಿಂದಿನ ಜನ್ಮದ ನೆನಪುಗಳು ಬರಬಹುದು ಅನ್ನೋ ಯೋಚನೆ. ಅದಕ್ಕಾಗಿಯೇ ಅವಳು ತ್ರಿಶೂಲ್ನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಾಳೆ. ಹಾಗಾದ್ರೆ ಅವನಿಗೆಲ್ಲ ನೆನಪು ಬರ್ಬಹುದಾ? ನೆನಪು ಬಂದ್ರೆ ನಮ್ಗಳ ಸಾವು ಖಚಿತ. ಅದಕ್ಕೆ ಅವ್ರನ್ನ ನಾವೀಗ ತಡಿಲೇಬೇಕು. ಅಜಿತ, ಚಂದ್ರಹಾಸ, ನೀವಿಬ್ರು ಈ ಕೂಡಲೇ ಹೋಗಿ ಅವರಿಬ್ರು ನಾಗವನ ಪ್ರವೇಶ ಮಾಡದಂತೆ ತಡಿಬೇಕು. ಈ ಹೋರಾಟಕ್ಕೆ ಬೇಕಾಗಿರುವ ಶಕ್ತಿಯನ್ನ ನಾನು ಸೃಷ್ಟಿ ಮಾಡ್ತೀನಿ. ಸರಿ, ನಾವು ಅವ್ರನ್ನ ತಡಿತೀವಿ. ಆದಿಶೇಷನ್ ಕಥೆನ ಮುಗಿಸ್ತೀವಿ. ಏನಿದೆ ಚಂದ್ರಹಾಸ? ನಮಗೆ ಯಾಕೆ ನಾಗವನದ ಒಳಗೆ ಹೋಗಕ್ಕೆ ಸಾಧ್ಯವಾಗ್ತಿಲ್ಲ? ಹದ್ದುಗಳಿಗೂ ಸರಹದ್ದಿದೆ ಅಜಿತ. ಗರುಡ ರೂಪದಲ್ಲಿ ನಾಗವನವನ್ನ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಮನುಷ್ಯ ರೂಪದಲ್ಲಿ ನಾಗವನವನ್ನ ಪ್ರವೇಶ ಮಾಡಲು ಯಾವುದೇ ಅಡ್ಡಿ ಇಲ್ಲ. ಆದರೆ ನಾಗವನವನ್ನ ನಾವು ಪ್ರವೇಶ ಮಾಡಿದರೆ ನಮಗೆ ಯಾವುದೇ ಶಕ್ತಿ ಇರುವುದಿಲ್ಲ. ಮಾಯವಾಗಿ ಆ ಆದಿಶೇಷ ಮತ್ತು ನಾಗಿಣಿಯನ್ನ
ನಾಗಬನದಿಂದ ಗಡಿ ದಾಟಿಸಿ ಕರೆ ತಂದು ಸಂಹಾರ ಮಾಡಬೇಕು. ಮನುಷ್ಯ ರೂಪದಲ್ಲಿ ಶಿವನಿಗೆ ಗಮನಿಸ್ಬಿಟ್ರೆ ಏನಾಗಿ ಸತ್ಯ ತಿಳಿಸ್ಬಿಟ್ರೆ ಮಹಾದೇವ, ಪರಮೇಶ್ವರ, ನನ್ನ ಆದಿಶೇಷನ್ಗೆ ಎಲ್ಲ ಹಳೆ ನೆಲೆಗಳನ್ನು ಮಾಡಿಕೊಡ್ತಂದೆ. ಹರ 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 ಹರ. ತ್ರಿಶೂಲ್, ಏನಾಗ್ತದೆ? ಗೊತ್ತಾಗ್ತಿಲ್ಲ ಶಿವಾನಿ, ನನಗೇನು ಗೊತ್ತಾಗ್ತಲ್ಲ. ನನಗೆ ಈ ಜಾಗ ತುಂಬಾ ಹತ್ರ, ನಾನು ತುಂಬಾ ಸತಿ ಈ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನು ಗೊತ್ತಾಗ್ತಾ ಇಲ್ಲ. ನಿನ್ಗೆ ನೆನಪಾಗ್ತಾ ಇದೆ ಆದಿಶೇಷ? ಎಲ್ಲರೂ ನೆನಪಾಗ್ತಾ ಇದೆ. ಅದರ ಸೂಚನೆನೇ ಇದು. ಯಾಕೆ ಯಾಕೆ ಹಿಂಗ್ ಆಗ್ತಾ ಇದೆ? ನನ್ನ ಮನ್ಸಲ್ಲಿ ಏನೇನೋ ಕಾಡ್ತಾ ಇದೆ ಶಿವ. ಯಾರೋ ಬಂದು ಏನೋ ಹೇಳ್ದಂಗೆ ಅನ್ನಿಸ್ತಾ ಇದೆ. ಆದ್ರೆ ನನಗೇನು ಅರ್ಥ ಆಗ್ತಲ್ಲ. ಬೇರೆ ಯಾರು ಅಲ್ಲ ತ್ರಿಶೂಲ್, ನೀನೆ. ಪೂರ್ವ ಜನ್ಮದ ನೀನು ಈ ಜನ್ಮದ ನಿನಗೆ ಎಲ್ಲ ಹೇಳೋ ಪ್ರಯತ್ನ ಮಾಡ್ತಾ ಇದೀಯ ಅಷ್ಟೇ. ನಿನ್ನ ಪ್ರಯತ್ನ ಗೆಲ್ಬೇಕು ಅಂದ್ರೆ ನಾನು ಏನಾದ್ರೂ ಮಾಡ್ಲೇಬೇಕು. ಶಿವಾನಿ, ನಾನು ಏನೇನೋ ಹೇಳ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತಿದ್ಯಲ್ಲ. ನಾನೇ ನೀನ, ನಿನ್ನಲ್ಲೊಂದಾಗಿ ನಾನಿರುವೇನ. ಮಾತೆ ಮೌನ, ನಿಂದೆ ಧ್ಯಾನ, ನಿನ್ನ ನೆರಳಲ್ಲಿ ನಡೆಯೋಳು ನಾ. ಹುಡುಕುವ ಆಟವು ಬೇಕಿಲ್ಲ, ಯಾಕೆ ವೇಗ? ಕಳೆಯುವ ನಾಯಕ ನೀನಲ್ಲ, ಬಾ ಬೇಗ. ಸ್ವರ್ಗ ಈ ಹೊತ್ತಿಗೆ ಇಲ್ಲೇ ನಮ್ಮೊಟ್ಟಿಗೆ ಹುಟ್ಟು ಬಯಲಾಗುವ ತೀರದೊಳು ಸೇರುವ ಪರ್ಯಾಯ. ನೀನ ನಾನ, ನಾನೇ ನೀನ, ನಿನ್ನಲ್ಲೊಂದಾಗಿ ನಾನಿರುವೇನ. ಮಾತೆ ಮೌನ, ನಿಂದೆ ಧ್ಯಾನ, ನಿನ್ನ ನೆರಳಲ್ಲಿ ನಡೆಯೋಳು ನಾ. ಏನಾಯ್ತು ವಿಜಯ? ಯಾಕೆ ಭಯ? ಯಾಕೆ ಭಯ ಅಂತ ಹೇಳಕ್ಕೂ ಭಯ ಬಾಬಾ. ನಮ್ಮ ಶತ್ರುಗಳನ್ನ ನಾಶ ಮಾಡಬೇಕು ಅಂತ ಮಾತಾಡ್ತಿದ್ದಾಗೇನೆ ತಕ್ಷಣ ಗಾಳಿ ಬೀಸುತ್ತೆ. ಇದ್ದಕ್ಕಿದ್ದಾಗ ಎಲ್ಲೋಗಿ ಬಿದ್ದಿರ್ತೇವೋ ಗೊತ್ತೇ ಆಗೋದಿಲ್ಲ ಬಾಬಾ. ಮನ್ಸ್ ಕನ್ಸಿದ್ದನ್ನು ಮಾತಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಬಾಬಾ. ಹೀಗಿದ್ದಾಗ ಹೇಗೆ ಮುಂದುವರಿಯೋದು? ಹೇಗೆ ಅವ್ರು ಹುಡುಕೋದು? ಅವರಿಂದ ತೊಂದರೆ ಆಗದಾಗೆ ಅವ್ರು ಯಾರು ಅಂತ ತಿಳಿಯಕ್ಕೊಂದು ದಾರಿ ತೋರಿಸಿ ಬಾಬಾ. ನೀನು ಹೇಳಿದ್ಯಾವುದು ಅಷ್ಟು ಸುಲಭ ಅಲ್ಲ. ನಿಮ್ಮಿಂದ ಎಲ್ಲಾ ಕೆಲಸನೂ ಸಾಧ್ಯ ಬಾಬಾ, ಮನಸ್ಸು ಮಾಡಿ. ದಿಗ್ವಿಜಯ, ಆದ್ರೆ ಮುಂದೆ ಇದು ನಿನಗೆ ಅಪಾಯ ತರಬಹುದು. ಆಗ ನೋಡಿದ್ರೆ ಈಗಲೂ ನಾವು ಅಪಾಯದಲ್ಲೇ ಇದ್ದೀವಿ ಬಾಬಾ. ದಯವಿಟ್ಟು ಓಂ ಮಹಾಕಾಲಾಯ ನಮಃ. ಓಂ ಮಾರ್ಗಬಂಧುವೇ ನಮಃ. ಜೈ ಮಹಾಕಾಲ. ಇದು ಮಹಾಶಕ್ತಿಯುತ ಮಾರ್ಗಬಂಧು. ಇದು ಭೂಗೋಳ ಯಂತ್ರ, ಅಂದರೆ ಅಂತರ್ಭೂಮಂಡಲ ಯಂತ್ರ. ನನ್ನ ತಪೋಶಕ್ತಿಯಿಂದ ಸೃಷ್ಟಿ ಮಾಡಿರೋ ಯಂತ್ರ. ಇದರಲ್ಲಿರೋ ಕಾಂತಿ ಶಕ್ತಿ ನಿಮ್ಮ ಸುತ್ತಮುತ್ತ ರಕ್ಷಣಾ ಗೋಡೆಯಾಗಿದೆ. ನಿಮ್ಮ ಮಾತುಗಳು ಆದಿಶೇಷನಿಗಾಗ್ಲಿ ನಾಗಿಣಿಗಾಗ್ಲಿ ಕೇಳಿಸಲ್ಲ. ಅವರು ಹತ್ತಿರ ಇದ್ದಾಗ ಮಾತ್ರ ನಿಮ್ಮ ಮಾತು ಅವರಿಗೆ ಕೇಳಿಸುತ್ತೆ. ಇದನ್ನು ತೆಗೆದುಕೊಂಡು ಹೋಗಿ ಮನೆಯ ಪೂರ್ವ ದಿಕ್ಕಿನಲ್ಲಿ
ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇಡು. ಅಷ್ಟೇ ಅಲ್ಲ, ಈ ಭೂಚಕ್ರ ಯಂತ್ರ ನೀನು ಮನಸ್ಸಿನಲ್ಲಿ ಯಾರನ್ನು ನೆನೆದುಕೊಂಡು ಹುಡುಕುತ್ತೀಯೋ ಅವರಿರುವ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಇಚ್ಛಾಧಾರಿ ನಾಗಗಳು ನಿನ್ನ ಸುತ್ತಮುತ್ತ ಎಲ್ಲೇ ಇದ್ದರೂ ಈ ಯಂತ್ರ ಕಂಪಿಸಿ ನಿನಗೆ ದಾರಿ ತೋರಿಸುತ್ತದೆ. ಯಾರನ್ನ ನೋಡಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡು ಬೇಡ್ಕೊಂಡ್ರೆ ಇದು ನಿಮಗೆ ದಾರಿ ತೋರಿಸುತ್ತದೆ. ಆದರೆ ಎಚ್ಚರ, ಪ್ರಾತಃ ಕಾಲ ಸಂಧ್ಯಾ ಕಾಲದಲ್ಲಿ ಇದಕ್ಕೆ ಪೂಜೆ ಮಾಡದೇ ಇದ್ರೆ ಇದರ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತೆ. ವಿಜಯೀ ಭವ.